ನಿಮ್ಮ ಮದ್ರಾಸಿನ ಅನುಭವಗಳನ್ನು ಹೇಳಿದ್ರಿ, ಹಾಂ ಸರ್. ರಾಜ್ಕುಮಾರ್ ಅವರ ಜೊತೆಗಿನ ಅನುಭವಗಳನ್ನು ಹೇಳಿದ್ರಿ, ಜೊತೆಗೆ ಮುಂಬೈಗೆ ಹೋಗಿ ರಾಜ್ ಕಪೂರ್ ಮನೆಯಲ್ಲಿ ಒಂದು 4-5 ತಿಂಗಳು ಇದ್ದು ಬಂದಿದ್ದನ್ನು ಹೇಳಿದ್ರಿ. ತುಂಬ ಅದೃಷ್ಟವಂತರು ನೀವು. ಹೌದು ಸರ್. ಯಾಕೆಂದರೆ ಎಂತೆಂಥ ದಿಗ್ಗಜರ ಒಡನಾಟದಲ್ಲಿ ಇದ್ರಿ. ನೀವು ಏನು ಸಂಪಾದನೆ ಮಾಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಆ ಒಂದು ಅವಧಿಯಲ್ಲಿ ನೀವು ಕೆಲಸ ಕಲಿಯುವಾಗ, ಕೆಲಸ ಮಾಡುವಾಗ ಎಂಥೆಂಥವ್ರ ಜೊತೆಯಲ್ಲಿ ಇದ್ರಿ, ಏನೆಲ್ಲ ಅನುಭವಿಸಿದ್ರಿ, ಅದು ಮುಖ್ಯ ಆಗುತ್ತೆ. ಕೊನೆಗೆ ಯಾವತ್ತೋ ಒಂದು ದಿವಸ ಈ ಥರ ಕೂತ್ಕೊಂಡು ಮಾತಾಡುವಾಗ ಇದೆಲ್ಲ ನನ್ನ ಜೀವನದಲ್ಲಿ ಘಟಿಸಿತ್ತು ಅಂತ ಹೇಳ್ಕೊಳ್ತೀವಲ್ಲ, ಅದೇ ಒಂದು ಹೆಮ್ಮೆ, ನಮಗೆ ಒಂದು ಸಂತೋಷ ಅಲ್ವಾ? ಡೆಫಿನೆಟ್ ಆಗಿ ಸರ್. ನಿಮಗೂ ಆ ರೀತಿ ಭಾವನೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ. ಮತ್ತು ನೀವು ಚಿತ್ರರಂಗದಲ್ಲಿ ಸ್ವತಂತ್ರ ಛಾಯಾಗ್ರಾಹಕರಾಗೋದಕ್ಕೆ ಏನು ಕಾರಣ, ಹೇಗೆ ಬಂತು ನಿಮ್ಮ ಪಯಣ? ನಾನು ರಾಜ್ ಕಪೂರ್ ಸರ್, ಚಿಂಟು ಸರ್ ಬಿಟ್ಟ ಮೇಲೆ, ರಿಷಿ ಕಪೂರ್ ಸರ್ ಬಿಟ್ಟ ಮೇಲೆ ಮತ್ತೆ ಬೆಂಗಳೂರು ಬಂದ್ರಿ. ಬೆಂಗಳೂರು ಬಂದಮೇಲೆ ಮತ್ತೆ ಬಾಸು ಚಟರ್ಜಿ ಅವ್ರದ್ದು ಒಂದು ಪಿಕ್ಚರ್ ಬೆಂಗಳೂರು ಶೂಟಿಂಗ್ ಬಂತು ಶ್ರೀರಂಗಪಟ್ಟಣದಲ್ಲಿ. ಮತ್ತೆ ಸೇಮ್ ನಾವು 6 ಜನದಲ್ಲಿ ನಾನು ಒಬ್ಬ ಬಂದ್ಬಿಟ್ಟೆ. ಹಿಂದಿ ಪಿಕ್ಚರು ಡೆಲಿವರಿ ಕಳಿಸ್ಕೊಟ್ರು. ಆಮೇಲೆ ಇಲ್ಲಿ ಪ್ರೊಡಕ್ಷನ್ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಕೆ ಮಹಾಜನ್ ಅಂತ ಕ್ಯಾಮ್ರಾಮ್ಯಾನ್. ಕೆ ಮಹಾಜನ್ ಆಗ ಅವರು ನಂಬರ್ 1 ಟಾಪ್ ಕ್ಯಾಮ್ರಾಮ್ಯಾನ್. ಹೌದು ಹೌದು ಹೌದು, ದೊಡ್ಡ ಹೆಸರು, ಅವಾರ್ಡ್, ನ್ಯಾಷನಲ್ ಅವಾರ್ಡ್ ವಿನ್ನರ್. ಹೌದು ಹೌದು. ಆಮೇಲೆ ಭಾಳ ದೊಡ್ಡ ಹೆಸರು ಅವ್ರಿಗೆ. ಕೆ ಮಹಾಜನ್ ಅಂದರೆ ಒಂಥರ ಗ್ರೇಟ್ ಮನ್. ಅವರು ನಿಂಗೆ ರಿಷಿ ಕಪೂರ್ ಜೊತೆ ನಾನು ನೋಡಿದ್ದೀನಲ್ಲ, ಯಾಕೆ ಬಿಟ್ಟು ಬಂದೆ ಅಂದರು. ಇಲ್ಲ ಸರ್, ಅವರು ಮನೇಲಿ ಇಟ್ಟಿದ್ರು, ಅದಕ್ಕೆ ನಾನು ಮತ್ತೆ ನೀನು ಏನು ಆಸೆ, ನಾನು ಕ್ಯಾಮ್ರಾ ಕಲಿಬೇಕು ಅಂತ ಆಸೆ ಸರ್. ಹೌದಾ, ಓಕೆ, ನನ್ನ ಜೊತೆ ನೀನು ಬರ್ತೀಯಾ ಅಂದರು. ಅವ್ರ ಮಿಸಸ್ಸು ತಮಿಳ್ನವರು, ಬ್ರಹ್ಮ ಮೇಡಮ್ ಅಂದ್ಬಿಟ್ಟು ಅವರು ಬಂದಿದ್ದರು, ತಮಿಳ್ನಲ್ಲಿ ಮಾತಾಡೋರು. ಸರಿ, ನಾನೇನು ಮಾಡಿದೆ, ಬರ್ತೀನಿ ಸರ್ ನಾನು. ಸೀದಾ ಕರ್ಕೊಂಡು ಹೋಗ್ಬಿಟ್ರು. ಅದು ಒಂದು 8 ದಿನ 15 ದಿನ ಶೂಟಿಂಗ್ ಆದಮೇಲೆ ಸೀದಾ ಕರ್ಕೊಂಡು ಹೋದರು. ಬಾಂಬೆಲಿ ಸೇಮ್ ಚೆಂಬೂರಲ್ಲೇ ಅವ್ರ ಮನೆ, ಅವ್ರ ಮನೇಲೇ ಇರ್ತಾ ಇದೆ, ಒಂದು ರೂಮ್ ಕೊಟ್ಟಿದ್ರು. ಮತ್ತೆ ಬಾಂಬೆ, ಆದರೆ ಕ್ಯಾಂಪ್ ಚೇಂಜ್. ಕೆ ಮಹಾಜನ್ ಅವ್ರ ಜೊತೆ ಅಲ್ಲಿಂದ ಹೋದೆ. ನೆಕ್ಸ್ಟ್ ಅವ್ರ ಜೊತೆಲಿ ಹೋಗ್ತಾ ಇದ್ದೆ. IMI ಮಾಡೋರು ಮೇಡಮ್ಮು, ಅವರ ಜಾಕಿ ಶರ್ಟ್ಸ್ ಅಂತ ಭಾಳ ಫೇಮಸ್. ಅವು ಕಾಟನ್ ಟಿ ಶರ್ಟ್ಸು, ಬ್ಲೂ ಕಲರು, ಬ್ಲ್ಯಾಕು, ಗ್ರೇ, ಇವೆಲ್ಲ ಕಲರ್ ಜಾಕಿ ಶರ್ಟ್ಸ್ ಅಂತ ಬರೋ. ಮಹಾಜನ್ ಸರ್ ಅದು ಬಿಟ್ಟರೆ ಬೇರೆ ಏನು ಆಗ್ತಾ ಇರಲಿಲ್ಲ. ಅವರು ನನಗೆ ಅದೇ ಥರ ಶರ್ಟ್ಗಳು ಕೊಡ್ಸೋರು, ಅದೇ ಥರ ಕೊಡೋರು. ನಾನು ಅದೇ ಥರ ಬಟ್ಟೆ ಕೂಡ ಹಾಕ್ಕೊಳ್ಳೋದೆ. ಎಲ್ಲರೂ ನೋಡಿ ನನಗೆಲ್ಲ ಅಲ್ಲ, ಮಿನಿ ಮಹಾಜನ್ ಅನ್ನೋರು. ಯಾಕಂದರೆ ಇವರು ಅದೇ ಥರ ಕೊಡ್ಸೋರು ನನಗೆ. ಅದೇ ಥರ ಅವರು ಅಲ್ಲಿ ನನಗೆ ಎಲ್ಲ ಹೇಳೋರು, ಕ್ಯಾ ಮಹಾಜನ್ ಮಿನಿ ಮಹಾಜನ್ಗೂ ಲೇಕೆ ಆಯ್ತು ಅನ್ನೋರು. ಅವ್ರು ನಗೋರು ಹಂಗೆ. ಆಮೇಲೆ ಹೋಗಿ ನಾನು ದೊಡ್ಡ ಲೈಟ್ ಎತ್ತಕ್ಕೆ ಹೋಗೀನಿ. ಮಹಾಜನ್ ಸರ್ ಬೈಯೋರು, ನೀ ಕೈಗೆ ಅದೆಲ್ಲ ಆಗಲ್ಲ, ಚಿಕ್ಕ ಲೈಟ್ ಇತ್ತು, ನಿಮ್ಮಿಂದ ಸಾಫ್ಟ್ ಬೇಬಿ ಅಂತ ಹೇಳ್ತೀವಲ್ಲ, ಆ ಲೈಟ್ಗಳು ಎತ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಅದೇ ಥರ ಒಳ್ಳೆ ದುಡ್ಡು ಪೇಮೆಂಟ್ ಕೊಡಿಸೋರು. ದೊಡ್ಡವರು ಒಂದು 8 ಜನ ಪರ್ಮನೆಂಟ್ ಲೈಟ್ ಬಾಕ್ಸ್, ಅವ್ರಿಗೇನು ದುಡ್ಡು ಇದೆಯೋ ನನಗೂ ಅದೇ ದುಡ್ಡು ಕೊಡಿಸೋರು. ಹಂಗೆ ಮಾಡಿಕೊಂಡು ಅವ್ರ ಜೊತೆಲೇ ಕೆಲಸ ಕಲಿದ. ಅಲ್ಲಿ ನದೀಮ್ ಖಾನ್ ಅಂತ ಒಬ್ಬರು ಹೊಸದಾಗಿ ರಾಯಿ ಮಧುಮ್ರದ ಅಂತ ನಮ್ಮ ರಾಮಾಯಣ ರೈಟ್ರು, ಅವ್ರ ಮಗ ನದೀಮ್ ಖಾನ್ ಸರ್ ಅಂದ್ಬಿಟ್ಟು ಅವ್ರು ಬಂದರು. ಅವರು ನನಗೆ ಈ ಫಿಲ್ಮ್ ಥ್ರೆಡ್ಡಿಂಗ್ ಮಾಡೋದು ಹೇಗೆ, ಲೋಡ್ ಮಾಡೋದು ಹೇಗೆ ಅಂತ ಎಲ್ಲ ಹೇಳ್ಕೊಟ್ರು. ಫೋಕಸ್ ಮಾಡೋದು ಹೇಗೆ ಎಲ್ಲ ಹೇಳ್ಕೊಟ್ರು. ನೆಕ್ಸ್ಟ್ ಅದನ್ನು ನಾನು ಸೀರಿಯಸ್ಸಾಗಿ ಕಲ್ತ್ಕೊಂಡೆ. ಎಲ್ಲ ಕಲ್ತ್ಕೊಂಡು ಫೋಕಸ್ ಪುಲ್ಲಿಂಗ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಶುರು ಮಾಡಿದೆ. ಮತ್ತು ಇಂಡಿವಿಜುವಲ್ ಅವ್ರ ಕ್ಯಾಮ್ರಾಮ್ಯಾನ್ ಆಗಿ ಶುರು ಮಾಡಿದ್ರು. ಅವ್ರ ಜೊತೆ ನಾನು ಶಿಫ್ಟ್ ಆದೆ. ಆಗಿ ಅವತ್ತು ನಾನು ಸ್ಟೇಟ್ ಆದೆ, ಫೋಕಸ್ ಪುಲ್ಲರ್ ಆದೆ ಫಸ್ಟು. ಫೋಕಸ್ ಪುಲ್ಲರ್ ಎಷ್ಟು ಇದು ಮಾಡ್ತಾಯಿದ್ದೆ ಅಂದರೆ, ಎಲ್ಲ ಟೇಪ್ ಅಳತೆ ಮಾಡೋರು. ನಾನು ಟೇಪ್ ಅಳತೆ ಮಾಡಿದೆ ಕರೆಕ್ಟಾಗಿ 10 ಅಡಿ ಆರ್ಟಿಸ್ಟ್ ಇದೆ, 10 ಅಡಿ ಕರೆಕ್ಟಾಗಿ ಇಡ್ತಾ ಇದೆ. ಐ ಜಡ್ಜ್ಮೆಂಟು 20 ಅಡಿ ಜಡ್ಜ್ ಮಾಡಿ ಇಡ್ತಾ ಇದ್ದೆ. ಅವ್ರು ಜನಾರ್ದನ್ ರೊಕ್ಕ ಉದರ್ ಕಾಕ ರೊಕ್ಕ ಫೋಕಸ್ ಅಂದರೆ ಕಾಕ ಅಂದರೆ ರಾಜ್ ಖನ್ನಾ, ಕಾಕ ತಿಳಿಸ್ಬಿಟ್ಟು ಕರೆಕ್ಟ್ ಥೋಡ ಸೀದ ಅಂತ ಇದು ಮಾಡೋರು. ಆ ಐ ಜಡ್ಜ್ಮೆಂಟಲ್ಲಿ ಅವ್ರನ್ನ ಭಾಳ ಅಪ್ರಿಷಿಯೇಟ್ ಮಾಡೋರು. ಆರ್ಟಿಸ್ಟು ಅಷ್ಟೇ, ಜಿತೇಂದ್ರ ಆಗಿರ್ಬೋದು, ಧರ್ಮೇಂದ್ರ ಆಗಿರ್ಬೋದು, ಅರೆ ಕ್ಯಾ ತುಮ್ ಟೇಬಲ್ ಲೇತಾ ನಹೀ ಅನ್ನೋರು. ಕಾಕಾ ಅಂದರೆ ರಾಜ್ ಖನ್ನಾ, जनार्दन मेरा दिखता क्या फोटो, मेरा दिखेगा, फोकस में रहेगा मैं ಅನ್ನೋರು. रहेगा जी काका जी, तुम टेप लेता नहीं रे, टेप जरूरत नहीं, मेरा आंखें मेरा टेप है ಅಂತ ಅಂದೇನಿ. ಅದೇ ಥರ ಮಾಡ್ತಾಯಿದ್ದೆ. ನಂಬರ್ 1 ಫಸ್ಟ್ ಕ್ಲಾಸ್ ಫೋಕಸ್ ಪುಲ್ ಅಂತ ಹೆಸರು ಬಂತು. ಆಮೇಲೆ ಡಿಸ್ಕೋಡೆನ್ಸ್ ಅಂತ ಒಂದು ಪಿಕ್ಚರು ಬಂತು. ಅದರಲ್ಲಿ ನಾನು ಚೀಫ್ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆ ಪಿಕ್ಚರ್ಗೆ. ಲೈಟಿಂಗ್ ಎಲ್ಲ ಮಾಡಿದೆ. ಆಮೇಲೆ ಈ ಕಡೆ ಸ್ಟಾರ್ ಅಂತ ಬಿಡ್ಡು ಮಾಡ್ತಾಯಿದ್ರು, ಭಾಳ ದೊಡ್ಡ ಪಿಕ್ಚರ್ ಅದು. ಸ್ಟಾರ್ಗೂ ಸೇಮ್ ಕ್ಯಾಮ್ರಾಮ್ಯಾನು, ಸೇಮ್ ಇದು. ಬಟ್ ವಿನೋದ್ ಪಾಂಡೆ ಸ್ಟಾರ್ ಡೈರೆಕ್ಟ್ರು, ವಿ ಸುಭಾಷ್ ಡಿಸ್ಕೋ ಡ್ಯಾನ್ಸರ್ ಡೈರೆಕ್ಟ್ರು. ಅಟ್ ಎ ಟೈಮ್ ಬರ್ತಾಯಿದೆ. ಸ್ಟಾರ್ ಅಂದರೆ ಭಾಳ ದೊಡ್ಡ ಬಡ್ಜೆಟ್ ಪಿಕ್ಚರ್ ಅದು. ಬಿಡ್ಡು ಅಂದರೆ ಆಪ್ ಜೈಸಾ ಕೋಯಿ ಮೇ ಜಿಂದಗಿ ಮೇ ಗಾ ಅಂತ ಬಂದಿತ್ತಲ್ಲ, ಕುರ್ಬಾನಿ ಸಾಂಗು, ಅವ್ರ ಪ್ರೊಡ್ಯೂಸರು, ಅವ್ರ ಮ್ಯೂಸಿಕ್ಕು. ಅವ್ರಿಗೆ ಎಷ್ಟೋ ಜನ ಮ್ಯೂಸಿಕ್ ಮಾಡೋಕ್ಕೆ ಕೇಳಿದ್ರು, ಅವ್ರು ಮಾಡಿರಲಿಲ್ಲ. ಆ ಪಿಕ್ಚರ್ ಅವರೇ ಮ್ಯೂಸಿಕ್ ಡೈರೆಕ್ಟರ್, ಅವರೇ ಪ್ರೊಡ್ಯೂಸರ್. ಸ್ಟಾರ್ಗೆ ಕುಮಾರ್ ಗೌರವ್ ಹೀರೋ, ಪ್ರತಿ ಹೀರೋಯಿನ್ನು. ಹೌದು. ಅದಕ್ಕೂ ನಾವೇ ಕ್ಯಾಮ್ರಾ, ಇದಕ್ಕೂ ನಾವೇ ಕ್ಯಾಮ್ರಾ.
ಬಿ ಸುಭಾಷು ಅವ್ರಿಗೆ ನಮ್ಮ ಹತ್ರ ಕೇಳೋನು ಅದೇ ಕೈಸಾ ಆರೆ ಶೂಟಿಂಗ್ ಕೈಸಾ ಆರೆ, ನನಗೆ ಗೊತ್ತಿಲ್ಲ ಸರ್, ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಪಿಕ್ಚರ್ ಫಿನಿಶ್ ಆದ್ಮೇಲೆ ತಾನೇ ಗೊತ್ತಾಗುತ್ತೆ. ಕೈ ಬೋಲ್ನ ಕೈಸಾ ತುಮಕು ಕೈಸಾ ಇಲ್ಲ ಲಗ್ರೆ ಹಮಾರ ಚಲೆಗಾ ಕ್ಯಾ ಹಮ್ ವೋ नहीं बोल सकते. ಓ, ಎರಡು ಕಡೆ ನೀವು ಕೆಲಸ ಮಾಡ್ತಿದ್ದೀರಿ. ನನಗೆ ಕೇಳೋದು ಇವರಿಗೆ ಆ ಸಿನಿಮಾ ಹೇಗೆ ಬರ್ತಿದೆ, ಅದು ಭಾಳ ಕಾಸ್ಟ್ಲಿ ಪಿಕ್ಚರ್ है, कैसा बोलना तो सर मैं कैसा बोल सकता सर, नहीं बोल सकते ऐसा ಅಂತ ನಾನು ಸ್ಟಾರು. ಆ್ಯಕ್ಚುಲಿ ಅವರು ಆರ್ಟಿಸ್ಟಿಕ್ ಫಿಲ್ಮ್ ಡೈರೆಕ್ಟರ್ ಅವರು ವಿನೋದ್ ಪಾಂಡೆ, ಅಷ್ಟು ದೊಡ್ಡ ಪಿಕ್ಚರ್ ಮಾಡಬಾರ್ದಾಗಿತ್ತು. ಬಟ್ ಏನೋ ಮಾಡಿಬಿಟ್ರು. ಆಗ ಜಗಳನೂ ಆಯಿತು, ಪ್ರೊಡ್ಯೂಸರ್ಗೂ ಅವ್ರಿಗೆ ಜಗಳನೂ ಆಗೋಯ್ತು. ಬಟ್ ಲೈಟಿಂಗ್ ಅದರಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದೆ. ಬಿಟ್ಟು ಅವರು ಭಾಳ ಅಪ್ರಿಷಿಯೇಟ್ ಮಾಡೋರು ಲೈಟಿಂಗ್ ಮಾಡಿಬಿಟ್ಟು. ಈಗ ಲೈಟಿಂಗ್ ಮಾಡಿ ಜನಾರ್ದನ್ ನದೀಮ್ ಸರ್ ಅಲ್ಲೇ ಹೇಳೋರು, ಕ್ರೆಡಿಟ್ ಗೋಸ್ ಟು ಜನಾರ್ದನ್, ಲೈಟಿಂಗ್ ಓ ಕಿಯಾ ಹಮ್ನೆ ಕಿಯಾ ಅಂತ, ಅಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದೆ. ಸೊ ಇವರು ಡಿಸ್ಕೌಂಟ್ ನಾನು ಲೈಟಿಂಗು, ಅದೊಂದು ಆ್ಯಕ್ಟಿಂಗು ಮಾಡಿದ್ದೆ ಅದರಲ್ಲಿ ನಾನು ಮಿಥುನ್ ಜೊತೆಯಲ್ಲಿ, ಮಿಥುನ್ ಚಕ್ರವರ್ತಿ. ಸೊ ಹೀಗಾಗಿ ಅದು ಸಿನಿಮಾ ಮುಗಿಯೋಷ್ಟೊತ್ತಿಗೆ ನಾವು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಕ್ಯಾಮರಾಮನ್ ಅಂದರೆ ನಾಲೆಡ್ಜ್ ಬಂತು ಫೋಟೋಗ್ರಫಿ ಹೇಗೆ ಫೋಟೋಗ್ರಫಿ ನಾಲೆಡ್ಜ್ ಬಂತು. ಬಟ್ ಕ್ಯಾಮ್ರಾನ್ ಆಗ್ತೀನಿ ಒಂದು ನಾಲೆಡ್ಜ್ ಇಲ್ಲ ನನಗೆ. ಇಲ್ಲ, ಬಟ್ ಅಸಿಸ್ಟೆಂಟ್ಗೆ ಲಾಯ್ಕಿದ್ದೀನಿ ಅಂತ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಕೊಟ್ಟಿದ್ದ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಮಾಡ್ಬೋದು ಅಂತ ಗೊತ್ತಾಯಿತು. ಆಮೇಲೆ ಡಿಸ್ಕೌಂಟ್ ಸರ್ ಟೈಮ್ನಲ್ಲಿ ನಮ್ಮ ಬಿ ಸುಭಾಷ್ಗೂ ನದೀಮ್ ಖಾನ್ಗೂ ಏನೋ ಒಂದು ವಿಷಯಕ್ಕೆ ಜಗಳ ಆಗೋಯ್ತು ಎಲ್ಲಿ ಫಿನಿಶಿಂಗ್ ಅಂದಮೇಲೆ. ಯಾಕಂದ್ರೆ ನದೀಮ್ ಅವ್ರು ಭಾಳ ಹೆಲ್ಪ್ ಮಾಡಿದೆ ಅವ್ರಿಗೆ. ಬಿ ಸುಭಾಷ್ ಫಿಲ್ಮ್ ಮಾಡೋವಾಗ ಬೇರೆಯವ್ರ ಸೆಟ್ಟಲ್ಲಿ ಮಿಥುನ್ ಇರ್ತಾಯಿದ್ರು, ಆ ಸೆಟ್ ಪಕ್ಕದಲ್ಲೇ ಇವ್ರೋಗಿ ಕ್ಯಾಮ್ರಾ ಎತ್ಕೊಂಡು ನಾವು ಹೋಗಿ ಅಲ್ಲಿ ಲೈಟಿಂಗ್ ಮಾಡ್ಕೊಂಡು ಮಿಥುನ್ ಕರೆಸಿ ಒಂದು 2 ಸೀನ್ ತೆಗಿ ಪ್ಯಾಕಪ್, ಇನ್ನೊಂದು 2 ಸೀನ್ ತೆಗಿ ಪ್ಯಾಕಪ್, ಹಂಗೆ ಮಾಡ್ಕೊಂಡು ನಾವು ಸ್ಟಾರ್ಟಿಂಗ್ ಮಾಡಿದ್ದು. ಫೈನಾನ್ಸ್ ಆಮೇಲೆ ಸಿಕ್ಕಿದ್ದು ಅವ್ರಿಗೆ. ಅವಾಗ ಭಾಳ ಕಷ್ಟಪಟ್ಟು ಆ ಪಿಕ್ಚರ್ ಮಾಡಿದ್ದು. ಆಮೇಲೆ ಪಿಕ್ಚರ್ ಹೆಸರು ಮಾಡಿದ್ಮೇಲೆ ಇವ್ರನ್ನ ನೆಗ್ಲೆಕ್ಟ್ ಮಾಡಿ ಎಲ್ಲರೂ ನೆಗ್ಲೆಕ್ಟ್ ಮಾಡಿಬಿಟ್ರು. ಅದಕ್ಕೆ ಆಯಿತು, ನದೀಮ್ ಅವರು ಇದು ಕ್ಲಾಶ್ ಆಯಿತು. ಆಮೇಲೆ ನನಗೂ ಬೆಂಗಳೂರಿಗೆ ಬರಬೇಕು ಅಂತ ಆಯ್ತು, ಬೆಂಗಳೂರಿಗೆ ಬಂದುಬಿಟ್ಟೆ ನಾನು. ಬೆಂಗಳೂರಿಗೆ ಬಂದಮೇಲೆ ಏನಾಯಿತು, ಇಲ್ಲಿ PS ಪ್ರಕಾಶ್ ಅಂತ ದೊಡ್ಡ ಕ್ಯಾಮ್ರಾಮನ್ ಇದ್ದರು, PS ಪ್ರಕಾಶ್, ಅವ್ರ ಹತ್ರ ಹೋದೆ. ಬೇರೆ 2-3 ಕಡೆ ಹೋದೆ, ಯಾರು ಎಂಟರ್ಟೈನ್ ಮಾಡಲಿಲ್ಲ. ಎಲ್ಲ ಏನೋ ಅಲ್ಲಿ ಇದೇ ಪ್ರೊಡಕ್ಷನ್ ಬಾಯ್ ಆಗಿದ್ನಲ್ಲ, ನಮ್ಗೆ ಯಾರು ಕೇರೆ ಮಾಡ್ತಾ ಇಲ್ಲ. ಮಧುಸೂದನ್ ಸರ್ ಅಂತ ಕ್ಯಾಮ್ರಾಮನ್ನು, ವೈಆರ್ ಸ್ವಾಮಿ ಅವ್ರ ತಮ್ಮ, ಅವರು ಒಂದು ಸ್ವಲ್ಪ ನನ್ನ ಮೇಲೆ ಕನಿಕಾರ ಬಂತು. ತಾಯಿ ನುಡಿ ಅಂತ ಶೂಟಿಂಗ್ ಅಬ್ಬಯ್ಯನಾಡು ಅವ್ರದ್ದು. ಹೌದು. ಒಂದು ಬೆಡ್ರೂಮ್ ಸೀನ್ ಇತ್ತು, ಲೈಟಿಂಗ್ ಮಾಡ್ತೀನಿ ಸರ್ ನಾನಂದೆ. ಹಂಗೆ ನೋಡಿದ್ರು, ಸರಿ ಮಾಡು ಅಂದರು. ನಾನೇನು ಮಾಡಿದೆ, ಸ್ವಲ್ಪ ಲೈಟಿಂಗ್ ಎಲ್ಲ ಬಾಂಬೆ ಸ್ಟೈಲಲ್ಲಿ ಈ ಬೆಡ್ರೂಮ್ ಸೀನ್ ಯಾವ ಥರ ಇರಬೇಕು ಡಿಫ್ರೆಂಟಾಗಿ ಮಾಡಿದೆ ನಾನು. ಮಾಡಿದ ತಕ್ಷಣ ಅವ್ರಿಗೆ ಭಾಳ ಖುಷಿ ಆಯಿತು. ಡೈರೆಕ್ಟ್ ಒಳಗೆ ಬೆಡ್ರೂಮ್ ಸೀನ್ ಕಿತ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾರು ಮಾಡಿದ್ದು ಅಂದ ತಕ್ಷಣ ಮಧು ಸರ್ ಜನಾರ್ದನ್ ಮಾಡಿದ್ರು. ರೆಡ್ಡಿ ಅಂತ ಅಸಿಸ್ಟೆಂಟ್ ಇದ್ರು, ಚೀಫ್ ಅಸಿಸ್ಟೆಂಟು. ಅವ್ರ ಹತ್ರ ಮುಜುಗಾರ ಆಗೋದು. ನೆಕ್ಸ್ಟು ನನಗೆ ಮಧು ಸರ್ ಡೈರೆಕ್ಟಾಗಿ ಹೇಳೋಕೆ ಶುರು ಮಾಡಿದ್ರು, ಜನಾರ್ದನ್ ಇದು ಮಾಡ್ತಾನ್ಬಿಟ್ಟು. ಒಂದೇ ಅದೇ ಥರ ಸೆಂಟರ್ ಜೈ ಶೂಟಿಂಗ್ ಇತ್ತು, ರಿಪೀಟರ್ ಸೆಂಟರ್ ಮಾಡಿಸ್ತಾಯಿದ್ರು. ರೆಡ್ಡಿ ಬಂದು ರಪ್ಪ ಅಂತ ಕೆನ್ನೆಗೆ ಹೊಡೆದ್ಬಿಟ್ರು ನನಗೆ. ಕೆನ್ನೆಗೆ ಹೊಡೆದ ತಕ್ಷಣ ಗಳಗಳ ಅಂತ ನಾನು ಹತ್ಕೊಂಡ್ಬಿಟ್ಟೆ. ನೆಟ್ಟಿಗೆ ಬಂದೆ. ಅವರೆಲ್ಲ ಬೇರೆಲ್ಲ ಯಾಕೆ ಹೊಡೆದು ಅಂತ ಟೆನ್ಷನು. ಮತ್ತು ಸರ್ ಬಂದು ಬಿಡು, ಅದೇನು ತಲೆ ಕೆಡ್ಸ್ಕೊಂಬೇಡ, ಅವನು ಬಿಡು ಅಂತ. ಇಲ್ಲ ಸರ್ ಬರ್ತೀನಿ ಸರ್ ಅಂತ ನೆಟ್ಟಿಗೆ ಬಂದುಬಿಟ್ಟೆ. ಬಂದಮೇಲೆ ಅಲ್ಲಿ ನಂದ ಹೋಟ್ಲು ಹಿಂದಗಡೆ ತೇಜಸ್ವಿ ಲಾಡ್ಜ್ ಅಂತ ಒಂದಿತ್ತು. ಈಗ ಅಲ್ಲಿ ಲಾಡ್ಜಲ್ಲಿ ಒಂದು ಸಿಂಗಲ್ ರೂಮ್ ಹಾಕ್ಕೊಂಡೆ. ಆವಾಗ ನನ್ನ ಹತ್ರ ಸ್ವಲ್ಪ ಒಂದು ಬರಬೇಕಾದ್ರೆ ಸ್ವಲ್ಪ ದುಡ್ಡಿತ್ತು ನನ್ನ ಹತ್ರ. ಒಂದು 8,000 ರೂಪಾಯಿ ಏನೋ ಇತ್ತು. ಆ ದುಡ್ಡು ಡೆಲ್ವಿಯರ್ ಅಂತ ಮ್ಯಾನೇಜರ್ ಅವ್ರ ಹತ್ರ ಕೊಟ್ಟಿದ್ದೆ. ಹಣ ಇಟ್ಕೊಂಡು ನಂಗೆ ಬೇಕಾದಾಗ 100-200 ತೊಗೊಳ್ತೀನಿ ಅಂತ ಕೊಟ್ಟಿದ್ದೆ ಅವ್ರ ಹತ್ರ. ಬಂದು ಕೂತ್ಕೊಂಡು ಇನ್ನು ಏನಿದ್ರು ನಾನು ಯಾರ ಥರ ಅಷ್ಟಂತ ಕೆಲಸ ಕೇಳಲೂಬಾರ್ದು, ಮಾಡಲೂಬಾರ್ದು. ನಾನೇ ಏನಾದರೂ ಮಾಡಲೇಬೇಕು, ಸಾಧನೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ಡಿಸೈಡ್ ಮಾಡಿದೆ. ಅಷ್ಟೊಳಗಡೆ ನನಗೆ ಸ್ವಲ್ಪ ನಾಲೆಡ್ಜ್ ಬಂದಿತ್ತು. ಸಿನಿಮಾ ಅಂದರೆ ಏನು ಅಂತ ಗೊತ್ತಾಗಿ ಸ್ವಲ್ಪ ನಾಲೆಡ್ಜ್ ಬಂದಿತ್ತು ನನಗೆ. ಫಸ್ಟ್ ಬೇಕಾಗಿರೋದೇನೋ ಕತೆ ಬೇಕು ಅಂತ ಕೂತ್ಕೊಂಡು ಒಂದು ಕತೆ, ನನ್ನ ಜೀವನದಲ್ಲಿ ಒರಿಜಿನಲ್ ಇನ್ಸಿಡೆಂಟ್ ನಡೆದಿತ್ತು ಬಾಂಬೆಲಿ, ಅದನ್ನು ಬೇಸ್ ಮಾಡ್ಕೊಂಡು ಕತೆ ಮಾಡಿದೆ ನಾನು. ಕತೆ ಮಾಡಿ ತುಂಬ ಚೆನ್ನಾಗಿ ನನಗೆ ಕಾನ್ಫಿಡೆನ್ಸ್ ಬಂತು, ಕತೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫಾನ್ ಮಾಡಿತ್ತು. ನಂದ ಹೋಟ್ಲ್ ಎದುರುಗಡೆ ಒಂದು ಪಾನ್ ಅಂಗಡಿ ಇಟ್ಕೊಂಡಿದ್ದ, ವಾಮನ್ ಪೂಜಾರಿ ಅಂದ್ಬಿಟ್ಟು. ನನ್ನ ಫ್ರೆಂಡೇ ಅವನು. ಆಮೇಲೆ ಕಾದರ್ ಬಾಯ್ ಅಂತ ಒಬ್ಬರು ಬರೋರು ನಂದ ಹೋಟ್ಲಿಗೆ ಮಂಗಳೂರಿಂದ. ಆಮೇಲೆ ಮಂಜು ಮಾಲಿನಿ ಅಂತ ಒಂದು ಆರ್ಟಿಸ್ಟ್ ಇದ್ದರು. ಹೌದು. ಆ ಎಮ್ಮ ಅವರು ಬರೋರು, ಊಟ ಗಿಟ ತಂದು ಅವ್ರ ಮನೆಗೆ ಕೊಡೋರು. ಆಮೇಲೆ ನಾವು ಕೆಳಗಡೆ ಅವ್ರ ಮೇಲೆ ಊಟ ಕಿಟ್ಟಕ್ಕೆ ಕರಿತಾಯಿದ್ರು, ಅವ್ರು ಹೋಗಿ ಊಟ ಮಾಡ್ತಾಯಿದ್ವಿ. ಸೊ ಈ ಥರ ಒಂದು ಅಟ್ಮಾಸ್ಫಿಯರು. ಇನ್ಬಿಟ್ಟಿನ ಒಬ್ಬ ಶೇಖರ್ ಅಂತ ಒಬ್ಬ ಮೇಕಪ್ ಮ್ಯಾನ್ ಇದ್ದ. ಅವನು ಬಂದ, ಅಣ್ಣ ಸೆಲೆಕ್ಟ್ ಹೋಟೆಲ್ ರೂಮ್ ಹಾಕಿದ್ದಾರೆ, ಕ್ಯಾಮ್ರಾಮನ್ ಬೇಕು ಅವ್ರಿಗೆ, ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿಮಗೊಂದು ಅವಕಾಶ ಸಿಗುತ್ತೆ ಬನ್ನಿ ಅಂದ. ನಾನೇನು ಮಾಡಿದೆ, ನೆಟ್ಟಿಗೆ ಸೆಲೆಕ್ಟ್ ಹೋಟ್ಲ್ ಹೋದೆ ಶಿವಾಜಿನಗರದಲ್ಲಿ. ಅಲ್ಲಿ ನೋಡಿದ್ರೆ 2 ರೂಮ್ ಹಾಕಿದ್ದಾರೆ. ಒಂದರಲ್ಲಿ ಪ್ರೊಡ್ಯೂಸರ್ ಒಂದು ಹೆಂಗಸೂ ಕೂತವ್ರೆ, ಇನ್ನೊಂದು ಕಡೆ ಈ ಕಡ್ಡಿಪುಡಿ ಎಲ್ಲಪ್ಪ ಅಂತ ಕ್ಯಾಮ್ರಾಮ್ಯಾನ್ ಅವರು ಇನ್ನೊಬ್ರಿಗೆ ಯಾರೋ 2 ಕ್ಯಾಮ್ರಾಮನ್ಗಳು ಕೂತವ್ರೆ ಆಲ್ರೆಡಿ. ನಾನು ತಗೊಂಡು ಆಲ್ರೆಡಿ ಇವ್ರು ಕೂತವ್ರೆ ಇಲ್ಲಿ, ನಮಗೆಲ್ಲಿ ಕೊಡ್ತಾರೆ ಚಾರ್ಜ್ ಅಂದ್ಕೊಂಡು ಹೋದೆ. ನಾನು ಕೂತ್ಕೊಂಡೆ. ನನ್ನ ಎದುರು ಅಯ್ಯಮ್ಮ, ವಿಷ್ಣುವರ್ಧನ್ ಫೋನ್ ಮಾಡಿದ್ದೀರಾ, ಏನಂದರು, ನಾಳೆ ಡೇಟ್ ಕೊಡ್ತಾರೆ ಅಂತ. ಸರಿ ಇವತ್ತೇನು ನಾಳೆ ನೈಟ್ ಏನು ಜಯಮರನ್ ಡ್ಯಾನ್ಸ್ ಫಿಕ್ಸಾ ಅಂತ ಮಾತಾಡ್ತಾವ್ರೆ.
ನಾನು ಜೈಮಾಲ್ ಡ್ಯಾನ್ಸು ವಿಷ್ಣುವರ್ಧನ್ ಡೇಟು ಇರೋದು ಅಂತಂದ್ಬಿಟ್ಟು ನಾನು ಒಳ್ಳೆ ಚಾನ್ಸು ಇದೆ ಸಿಕ್ಬಿಟ್ರೆ ನನಗೆ ಅಂತ ನಾನು ಕ್ಯಾಲ್ಕುಲೇಷನ್ ಹಾಕ್ಕೊತಾ ಇದ್ದೀನಿ ಮನಸ್ಸಲ್ಲಿ. ಅವನು ಶೇಖರ ಬಂದ, ಅಣ್ಣ ತಮಿಳ್ನಲ್ಲಿ ಅಣ್ಣ ಓಕೆ ಪಣ್ಣಿಡ್ರೆ ಹಂಗೆ ಅಣ್ಣ ಒಳ್ಳೆ ಪ್ರಾಬ್ಲಮ್, ನೀವು ಹೊಸಬರು, ನೀವು ಕರೆಕ್ಟಾಗಿ ಮಾಡ್ತೀನಿ ಅಂತ ಹಿಂಗೆ ಗ್ಯಾರಂಟಿ. ಅದಕ್ಕೆ ಅವ್ರಿಗೆ ಫಸ್ಟು ಒಂದು ರೀಲು ಶೂಟ್ ಮಾಡಬೇಕು ಅವರು, ಆವಾಗ ನಿಮಗೆ ಅವರು ಕರೆಕ್ಟಾಗಿದ್ದರೆ ನಿಮ್ಮನ್ನ ಕ್ಯಾಮ್ರಾ ತೊಗೊಳ್ತಾರಂತೆ ಅಂದ. ಹೌದಾ, ಓಕೆ ಮಾಡಲಿ ಬಿಡು ಅಂದೆ. ಅದಕ್ಕೆ ರೀಲ್ ನಿಮ್ಮದೇ ಕೊಡಬೇಕು ಅಂದ. ಅದು ಕೊಡ್ತೀನಿ ಇದು ಎಷ್ಟು ಆಗ 1000 ಫೀಟು ಕೊಡಾಕ್ ಫಿಲ್ಮು $3000 ಆಗ 1000 ಫೀಟ್ಗೆ. ಆಯಿತು ಬಂದೆ ಡೆಲ್ಲಿ ಹತ್ರ ಅದೇ ಅಣ್ಣ $3000 ಕೊಡಿ ಅಂದೆ. ಯಾಕೋ ಅಂದರು, ಕೊಡೋಣ ಅಂದೆ. ಯಾಕೆ ಹೇಳಿ ಸುಮ್ಮನೆ ಇಲ್ಲ ಒಂದು ರೀಲ್ ಕೊಡಿಸ್ಬೇಕು ಅವ್ರಿಗೆ, ಕ್ಯಾಮ್ರಾಮನ್ ಆಗಿ ನನಗೆ ಅವಕಾಶ ಕೊಡ್ತಾರೆ, ಬುದ್ಧಿ ಇದೆಯಾ ನಿಮಗೆ, ಕ್ಯಾಮ್ರಾ ರೀಲ್ ಕೊಟ್ಟವನ ಕ್ಯಾಮ್ರಾಮನ್ ಆಗ್ತಾನ ಅಂತ ಬೈದರು. ಇಲ್ಲಣ್ಣ ನೀವು ಕೊಡೋಣ, ಅವರು ನನಗೆ ನನಗೆ ಮುಂಚೆ ಏನು ಮಾಡಿಲ್ಲ, ಅದು ಹೆಂಗೆ ಅವ್ರು ನಂಬಿಕೆ ನನ್ನ ರೀಲ್ ಫಸ್ಟ್ ನೋಡ್ತಾರೆ ಅವರು, ಚೆನ್ನಾಗಿದೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದಾ, ಬೇಡ ಕಣೋ ಮೋಸ ಆಗುತ್ತೆ, ಬೇಡ ಕಣೋ, ಅದಕ್ಕೇನು ಕೇಳಲಿಲ್ಲ. ಸರಿ ನಿನ್ನ ದುಡ್ಡು ತನ್ನ ತೊಗೊಳೋ ಅಂತ ಕೊಟ್ಬಿಟ್ರು $3000. ಸರಿ ಕೊಟ್ಟು ನಾನು ಯಾವಾಗ ಇನ್ನೂ ಜೋಬಲ್ಲಿ ಇಟ್ಕೊಳ್ತಾನೆ, ಖರ್ಚಿಗೆ ಅಂತ ಇಟ್ಕೊಳ್ಳೀನಿ. $3000 ತೊಗೊಂಡು ಅವ್ನು ಜೊತೆಲಿ ಹೋದೆ, ಅಲ್ಲಿ ಕೊಟ್ಬಿಟ್ಟೆ $3000 ಸೆಲೆಕ್ಟ್ರು. ನಾಳೆ ಬೆಳಗ್ಗೆ ಕರೆಕ್ಟ್ 6 ಗಂಟೆ ಗಾಡಿ ಬರುತ್ತೆ, ನೀವು ರೆಡಿ ಆಗಿರಿ ಅಂದರು. ಆಯಿತು ಅಂತ ನಾನು ಅವ್ರಿಗೆ $3000 ಕೊಟ್ಟಾಯಿತು. ಇಲ್ಲಿ ಬಂದಾಯಿತು, ನಂದಾ ಹೋಟ್ಲಿಗೆಲ್ಲ ಈ ಪ್ಯಾರಿಸ್ ಚಾಕ್ಲೇಟ್ ಅಂತ ಬರೋದು ಅವಾಗ. ಹೌದು, ಪ್ಯಾರಿಸ್ ಚಾಕ್ಲೇಟ್ ಎಲ್ಲ ಇಲ್ಲಿ ಕನ್ನಡ ರಾಜು ಅವರು, ಚೌಡಿ ನಾರಾಯಣ ಇವರೆಲ್ಲ ಇರ್ತಾಯಿದ್ರು, ಅಲ್ಲಿ ಕೂತ್ಕೊಂಡಿರ್ತಾಯಿದ್ರು. ಎಲ್ಲ ಅವ್ರಿಗೆಲ್ಲ ನಾನು ನಮ್ಮ ಡ್ರೈವರ್ಗಳೆಲ್ಲ ಅಲ್ಲೇ ಇರು, ಸೀತಾರಾಮು ಇವರೆಲ್ಲ ಎಲ್ಲರಿಗೂ ಚಾಕ್ಲೇಟ್ ಕೊಡ್ತೇನೆ. ಯಾಕಪ್ಪ ಅಂದರೆ ನಾನು ಕ್ಯಾಮ್ರಾಮನ್ನಪ್ಪ, ನಾಳೆಯಿಂದ ಎಲ್ಲ ಚಾಕ್ಲೇಟ್ ತಿಂತಾ ಇದೆಯಪ್ಪ, ಇದೇ ನಮ್ಗೆ ಸಿಕ್ಕಿದ್ದು ಅಂತ ಅವ್ರಿಗೆಲ್ಲ ಗೊತ್ತು. ಏನೋ ನನ್ನ ಚುಡಾಯಿಸ್ತಾವ್ರೆ, ನೀನು ಚೆನ್ನಾಗಿ ಆಗ್ಬಿಡಪ್ಪ ಅಂತ ರೇಗಿಸ್ತಾವ್ರೆ. ಆಯಿತು ಬಿಡು, ನಾನೇನೋ ಖುಷಿ ನನಗೆ, ನಾನು ಆಗ್ಬಿಡ್ತೀನಿ ಅಂತ. ನೆಕ್ಸ್ಟ್ ನೋಡ್ತೀನಿ 6 ಗಂಟೆ ಬದಲಾಗಿ ನಾನು 3 ಗಂಟೆಗೆ 4 ಗಂಟೆಗೆ ಎದ್ದು ಕೂತ್ಕೊಂಡಿದ್ದೀನಿ. 6 ಗಂಟೆ ಆಗ್ತಾ ಇಲ್ವಾ ಅಂದ್ಬಿಟ್ಟು ಟೆನ್ಷನ್ ಆಗೋಯ್ತು ನನಗೆ. 5 ಗಂಟೆಗೆ ಎದ್ದು ರೆಡಿ ಮಾಡ್ಕೊಂಡು ಬಂದು ಆಚೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. 5:30ಗೆಲ್ಲ ನೋಡ್ತೀನಿ, ಇಲ್ಲ ಗಾಡಿ ಇಲ್ಲ. 6 ಆಯಿತು ಗಾಡಿ ಇಲ್ಲ, ಅವನು ಶೇಖರನೂ ಇಲ್ಲ. 6:30 ಆಯಿತು ಗಾಡಿ ಇಲ್ಲ. ಆಮೇಲೆ ಅವ್ರು ಹೇಳಿದೆ ಹೋಗಿ ನೋಡೋಲ್ಲಿ ಫಸ್ಟ್ ನೋಡೋರು ಇದಾರ ಇಲ್ಲ, ಎಲ್ಲ ಖಾಲಿ ಮಾಡಿ ಓಡೋರು ನೋಡೋ ಅಂತ. ಸೀದಾ ಆಟೋ ಇಟ್ಕೊಂಡು ಹೋದೆ ಸೆಲೆಕ್ಟ್ ರೋಡ್ಗೆ, ನೋಡಿದೆ ರೂಮ್ ಖಾಲಿ ಮಾಡಿ ಹೊಂಟೋಗಿದೆ, ಫ್ರಾಡ್. ಆಮೇಲೆ ಬಂದೆ, ಎಲ್ಲ ಪೆಚ್ಚು ಮರಿ ಹಾಕೊಂಡು ಎಲ್ಲ ಬೈದರು ನನಗೆ. ಈ ಥರ ಎಷ್ಟೋ ನಡೆದಿದೆ ಇಲ್ಲಿ, ನಿಮ್ಗೆ ಬುದ್ಧಿ ಹೇಳಿದೆ ಕೇಳಿಲ್ಲ ನೀನು ಅಂತ ಡೆಲ್ಲಿಗೆ ಬೈದರು. ಆಮೇಲೆ ಆವಾಗ ಕೋಪ ಬಂತು, ನೇಟ್ಗೆ ಹೋದೆ, ಇನ್ನು ಎಲ್ಲೂ ಏನೂ ಮಾಡಬಾರ್ದು, ಏನಾದ್ರು ಸಾಧನೆ ಮಾಡಿ ನಾನೇ ಮಾಡಬೇಕು ಅಂತ ಹೋಗಿ ಕತೆ ಬರೆಯೋಕ್ಕೆ ಶುರು ಮಾಡಿದೆ. ತೇಜಸ್ವಿ ಹೋಟ್ಲಲ್ಲಿ ಒಂದು ಸಿಂಗಲ್ ರೂಮ್ ಹಾಕ್ಕೊಂಡೆ, ಅಲ್ಲಿ ಕೂತ್ಕೊಂಡು ಕತೆ ಬರೆದೆ. ಯೌವನ ಸುಳಿಯಲ್ಲಿ ಅಂತ ಟೈಟ್ಲಿ ಇಟ್ಟೆ, ಯೌವನದ ಸುಳಿಯಲ್ಲಿ ಬಿಟ್ಟೆ. ಫಸ್ಟು ವಾಮನ್ ಪೂಜಾರಿ ನನ್ನ ಫ್ರೆಂಡಿಗೆ ಕರೆದೆ, ವಾಮನ ಒಂದು ಕತೆ ಹೇಳ್ತೀನಿ ಕೇಳು ಅಂದೆ. ಕೂತ್ಕೊಂಡು ಕತೆ ಹೇಳೋಕ್ಕೆ ಶುರು ಮಾಡಿದೆ. ಹೇಳ್ತಾ ಅವನಿಗೆ ಅನ್ನೋಕ್ಕೆ ಶುರು ಮಾಡ್ದೆ. ಎಷ್ಟು ಅವನಿಗೆ ಇಂಪ್ರೆಷನ್ ಆಗ್ಬಿಟ್ಟ ಅಂದರೆ, ಈ ಥರ ಕತೆ ನಾನು ಕೇಳಿಲ್ಲ ಗುರು, ಸೂಪರಾಗೈತೆ ಕತೆ ಅಂದ. ಹೌದಾ, ನೆಕ್ಸ್ಟು ಕಾದರ್ಬಾಯಿ ಬಾ, ಕಾದರ್ಬಾಯಿ ಕತೆ ಹೇಳೋಣ. ಕಾದರ್ಬಾಯಿ ತಗೋದೆ, ಕತೆ ಹೇಳಿದೆ. ತುಂಬ ಚೆನ್ನಾಗಿದೆ ಕತೆ. ಅವ್ರು ಮುಸ್ಲಿಮ್ ಆದರೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಮಂಗಳೂರಿನವ್ರಲ್ವಾ, ತುಂಬ ಚೆನ್ನಾಗಿದೆ ಕತೆ. ಕಾದರ್ಬಾಯಿ ಈ ಪಿಕ್ಚರ್ ಮಾಡಿದೆ ಹೆಂಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ನೀವೇ ಪ್ರೊಡ್ಯೂಸರು. ಇಲ್ಲಪ್ಪ ನನ್ನ ದುಡ್ಡಿಲ್ಲ, ಅಷ್ಟು ಬೇಡಪ್ಪ ನನಗೆ. ಕಾದರ್ಬಾಯಿ ನೀವು ಸಪೋರ್ಟ್ ಇರಲಿ ಸಾಕು, ಯಾಕಂದರೆ ನೀವೆಲ್ಲ ನಿಮಗೆ ದುಡ್ಡು ಅಂದ್ಕೊಂಡಿವ್ರೆ, ನಿಮ್ಮ ಹೆಸರು ಹಾಕ್ತೀನಿ. ಬೇಡ ನನಗೆಲ್ಲ ಬೇಡ, ಅಷ್ಟೆಲ್ಲ ನಮ್ಮ ಕೈಲಿ ಆಗಲ್ಲ, ಸಾಧ್ಯ ಇಲ್ಲ, ಸುಮ್ಮನೆ ನನ್ನ ಹೆಸರು ಕೆಟ್ಟೋಗ್ಬಿಡುತ್ತೆ, ಆಗಬೇಡ ಅಂದರು. ನನಗೆ ಆಗ್ತಾಯಿಲ್ಲ ಮನಸ್ಸು. ನೋಡಿದ್ರೆ ನಂದು $7,000 ಇದೆ, ನನಗೆ 5,500 6,000 ಇದೆ ಡೆಲ್ಲಿ ಹತ್ರ ದುಡ್ಡು. ಏನು ಮಾಡೋಣ ಯೋಚನೆ ಮಾಡಿದೆ ಕೂತ್ಕೊಂಡ್ಬಿಟ್ಟು. ಆದರೂ ಕೂಡ ಇಲ್ಲ, ಯೋಚನೆ ಮಾಡಿದ್ದೀನಿ, ಇದನ್ನ ಬಿಡಬಾರ್ದು ಅಂತ ಸೀದಾ ವಾಮನ ಹತ್ರ ಹೋದೆ. ವಾಮನ್ ಏನೋ ಮಾಡಪ್ಪ, ನೀನು $10,000 ಕಾದರ್ಬಾಯಿ ಕೊಡಿಸೋ ಜವಾಬ್ದಾರಿ ನಿಂದು, ಕೊಡಿಸ್ತೀಯಾ? ಏನಕ್ಕೆ ಪಿಕ್ಚರ್ ಮಾಡೋಣ, ಹೆಂಗೆ ಮಾಡ್ತೀಯ? 10,000 ನಿನಗೆ ಯಾಕೆ, ನಾನು ಮಾಡ್ತೀನಿ. ನಿನ್ನಿಂದ ನನಗೆ ಕೆಲವೆಲ್ಲ ಹೆಲ್ಪ್ ಆಗಬೇಕು. ಏನು ದಿನಕ್ಕೆ $1,000 ಬೇಕಾದ್ರೆ ನೀನು ಗಲ್ದಿಂದ ನಾನು ಕೊಡಬೇಕು, 10 ದಿನ ಶೂಟಿಂಗ್ ಮಾಡ್ತೀನಿ. $10,000 ಕಾದರ್ಬಾಯಿ ಹತ್ರ ಕೊಡಿಸ್ಬೇಕು. ಆಮೇಲೆ ವಾಮನ್ ಫ್ರೆಂಡ್ ಇನ್ನೊಬ್ಬ ಇದ್ದ ಹನುಮಂತನಗರದಲ್ಲಿ, ಹೋಟ್ಲ್ ಇಟ್ಕೊಂಡಿದ್ದ ಅವನು, ದೊಡ್ಡ ಚಿಕ್ಕ ಹೋಟ್ಲು. ಅವನ ಹತ್ರ ಬೆಳಗ್ಗೆ ಒಂದು ಟಿಫನ್ನು, ಮಧ್ಯಾಹ್ನ ಒಂದು ಊಟ, ಸಾಯಂಕಾಲ ಒಂದು ಟಿಫನ್ನು, ಇಷ್ಟು ನಾವು ಬೇಕು 10 ದಿನಕ್ಕಾಗೋಷ್ಟು, ಕೊಡಿಸ್ತೀಯಾ? ಅವನು ಯೋಚನೆ ಮಾಡ್ದ, ಗುರು ನಂಗೆ ಒಂದಿನ ಟೈಮ್ ಕೊಡು ಅಂದ. ಕೊಟ್ಟೆ. ಅವನಿಗೆ ಕರೆಸ್ದ. ಅವನು ಕೂತ್ಕೊಂಡ್ಬಿಟ್ಟು ಕತೆ ಹೇಳಿದೆ. ಗುರು ಏನು ಗುರು ಕತೆ, ಸೂಪರಾಗಿದೆ ಗುರು ಕತೆ ಅಂದ. ಒಂದು ಕೆಲಸ ನೀನು ಹೋಗಿ ಪಾರ್ಟ್ನರು, $10,000 ಆಗ್ತೀಯ ಇದಕ್ಕೆ? ಇಲ್ಲ ಗುರು ಬೇಡ, ನನಗೆಲ್ಲ ಆಗಲ್ಲ. ಗುರು ನಾನು ಸಣ್ಣ ಬಡವ, ನಾನು ಪಿಕ್ಚರ್ ಪ್ರೊಡ್ಯೂಸರ್ ಆಗ್ಬಿಟ್ಟು ನನಗೆಲ್ಲ ಹೊಡೆಯೋಕ್ಕೆ ಬರ್ತಾನೆ, ಆಮೇಲೆ ನಾನು ಸಿಕ್ಕಾಪಟ್ಟೆ ಸಾಲದಲ್ಲಿದ್ದೀನಿ, ಅದೆಲ್ಲ ಆಗಲ್ಲ.
ಆಡಪ್ಪ ನೀವು ಕೆಲಸ ಮಾಡು, ನಾವು ಊಟ ತಿಂಡಿ ತಿಂಡಿ ಕೊಡ್ತೀಯಾ, ಅದು ನಾನು ಕೊಡ್ತೀನಿ ಬಿಡು. ಹ್ಞೂ ಅಲ್ಲಿಗೆ ಊಟ ತಿಂಡಿ ಬಂದೋಬಸ್ತ್ ಆಯಿತು. ಹ್ಞೂ 10,000 ರೂಪಾಯಿ ಕ್ಯಾಶಲ್ಲಿ ರೆಡಿ ಇದೆ. 1,000 ರೂಪಾಯಿ ಇವನ ದಿನಕ್ಕೆ 1,000 ರೂಪಾಯಿ ಇವ್ರು ಕೊಡ್ತಾರೆ. ಆಗಾಯಿತು. ನಾನು ಕೇಳ್ಕೊಳ್ತೀನಿ, ಒಂದು ಗಾಡಿ ಒಂದು ಪೆಟ್ರೋಲ್ಗೆ ಒಂದು ಇದಕ್ಕೆ ಇದು ಅಂತ ಯೋಚನೆ ಮಾಡಿದೆ. ನನ್ನ ಹತ್ರ ಇರೋ ಸಣ್ಣ ಪುಟ್ಟ ಕೆಲಸಗಳು ನಾನು ಮಾಡ್ಕೊಳ್ಳೋ ಅಂತ ಯೋಚನೆ ಮಾಡಿದೆ. ಪ್ರಸಾದ್ ಲ್ಯಾಬ್ರೇಟ್ರಿ ಓಪನ್ ಆಗ್ತಾ ಇದೆ ಇಲ್ಲಿ ಮಡ್ರಾಸಿಂದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಓಪನ್ ಆಗ್ತಾಯಿದೆ ಪ್ರಸಾದ್ ಲ್ಯಾಬ್ 10ನೇ ತಾರೀಕು. ಹೌದು, ಅದು ನನಗೆ ಗೊತ್ತಾಯಿತು. 10ನೇ ತಾರೀಕು ಪ್ರಸಾದ್ ಲ್ಯಾಬ್ ಓಪನು. 11ನೇ ತಾರೀಕು 11ನೇ ಇದು ಸಪ್ತಗಿರಿ ಶ್ರೀನಿವಾಸ ಆಫೀಸ್ ಹತ್ರ ಎದುರುಗಡೆ ಅವ್ರ ಆಫೀಸು ಯಾರು 11ನೇ ಕ್ರಾಸಲ್ಲಿ ರಮೇಶ್ ಸರ್ ಅಲ್ಲಿ ಅವ್ರ ಆಫೀಸಲ್ಲಿ ಹೋಗಿ ಕೂತ್ಕೊಳ್ತಾ ಗೊತ್ತಾಯ್ತು ನನಗೆ. ನೈಟ್ಗೆ ಹೋದೆ. ಅದಕ್ಕೆ ಮುಂಚೆ ಏನು ಮಾಡಿದೆ, ನಾನು ಸ್ಕ್ರಿಪ್ಟು ಎಲ್ಲ ಶಾರ್ಟ್ ಡಿವೈಡು, ಸೀನ್ ಡಿವೈಡು ಎಲ್ಲ ಮಾಡಿಬಿಟ್ಟಿದ್ದೀನಿ. ಎಲ್ಲ ಮಾಡಿ ರಮೇಶ್ ಸರ್ ಹತ್ರ ಹೋದೆ, ಫೈಲ್ ಇಟ್ಟೆ. ಏನಪ್ಪ ಇದು ಸರ್, ಇದು ನೋಡಿ ನನ್ನ ಸ್ಕ್ರಿಪ್ಟು, ಇದು ಶಾರ್ಟ್ ಡಿವೈಡ್ ಮಾಡೋದು, ಸ್ಕ್ರೀನ್ ಡಿವೈಡ್ ಮಾಡೋದು ಎಲ್ಲ ಇದು 30 days ಶೆಡ್ಯೂಲ್ ಹಿಂಗಿದೆ ಆಗಿದೆ ಸರ್. ಓಕೆ, ನನ್ನಿಂದ ಏನಾಗಬೇಕು, ನಾನು ಫಸ್ಟ್ ಆಫ್ ಮೈಸೆಲ್ಫ್ ಐ ಆಮ್ ಫ್ರಮ್ ಬಾಂಬೆ, ಬೇಸಿಕ್ ಕರ್ನಾಟಕದವನೇ. ಅಲ್ಲಿ ಕೆ ಮಹಾಜನ್ ಹತ್ರ ನಾನು ಕೆಲಸ ಮಾಡಿದ್ದೀನಿ. ರಾಜ್ ಕಪೂರ್ ಹತ್ರ ಹೋಗಿ ಅವ್ರ ಪರ್ಸ್ನಲ್ ಕೆಲಸಗಳು ಮಾಡಿದ್ದೀನಿ, ಸೇವೆ ಮಾಡಿದ್ದೀನಿ. ಮಹಾಜನ್ ಕೆ ಮಹಾಜನ್ ಅಸಿಸ್ಟೆಂಟ್ ಆಗಿದ್ದೀನಿ. ಕ್ಯಾಮ್ರಾ ನದೀಮ್ ಖಾನ್ ಹತ್ರ ನಾನು ಡಿಸ್ಕೋಡರ್ಸ್ ಆಗಿ ನಾನೇ ಚೀಫ್ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನು, ಸ್ಟಾರ್ಗೆ ನಾನೇ ಕ್ಯಾಮ್ರಾಮ್ಯಾನು, ಚೀಫ್ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನು ಅಂತ ಹೇಳಿದ ತಕ್ಷಣ ಬಿಡ್ಡು ಫಿಲ್ಮ್ ಎಸ್ ಸರ್ ಹಂಗೆಲ್ಲ ಹೇಳಿದ ತಕ್ಷಣ ಇಮ್ಮಿಡಿಯಾಗಿ ಅವರು ಓಕೆ ಈಗೇನು ಸರ್ ನಾನು ಡೈರೆಕ್ಟ್ ಮಾಡ್ತಾಯಿದ್ದೀನಿ, ನಾನೇ ಕ್ಯಾಮ್ರಾಮ್ಯಾನ್ ಈ ಪಿಕ್ಚರ್ಗೆ, ನಿಮ್ಮಿಂದ ನನಗೆ ಸಹಾಯ ಆಗಬೇಕು. ಐ ಆಮ್ ವೆರಿ ಲಕ್ಕಿ ಹ್ಯಾಂಡ್ ಹಿಂಗೆ ಹೇಳಿದೆ, ವೆರಿ ಲಕ್ಕಿ ಹ್ಯಾಂಡ್. ನನ್ನ ಕೈಯಿಂದ ಏನೇ ಯಾರಿಗೆ ಕೊಟ್ಟು ಕೂಡ ಭಾಳ ದೊಡ್ಡದು ಸಕ್ಸಸ್ ಆಗುತ್ತೆ. ನಿಮ್ಮ ಲ್ಯಾಬ್ ಓಪನ್ ಮಾಡ್ತಾಯಿದ್ದೀರಾ, ನನ್ನ ಕೈಯಿಂದ ನಾನು ಫಸ್ಟು ಅಗ್ರಿಮೆಂಟ್ ಮಾಡ್ತೀನಿ, ಅಮೌಂಟ್ ಕೊಡ್ತೀನಿ, ನನಗೆ ದಯವಿಟ್ಟು ನೀವು ಸಹಕಾರ ಮಾಡಬೇಕು. ಏನು ಸಹಕಾರ ಬೇಕು, ನನಗೆ 10 ರೋಲ್ ಫಿಲ್ಮ್ ಬೇಕು. 10 ದಿನ ಶೂಟಿಂಗ್ ಮಾಡ್ತೀನಿ ನಾನು, ಒಂದು ದಿನಕ್ಕೆ ಒಂದು ರೋಲ್ ಪ್ರಕಾರ. 10 ದಿನ ಶೂಟಿಂಗ್ ಆದಮೇಲೆ ನೀವು ಡೆವಲಪ್ ಕೊಡ್ತೀನಿ, ಡೆವಲಪ್ ಮಾಡಿ ಕೊಡಬೇಕು. ನಾನು ರಶ್ ಪಿಂಟ್ ತೋರಿಸ್ಬಿಟ್ಟು ನೀವು ಬಿಸ್ನೆಸ್ ಮಾಡಿ ನಿಮ್ಮ ಅಮೌಂಟ್ ನಾನು ಕೊಡ್ತೀನಿ. ಸರಿ, ರಶ್ ಪಿಂಟ್ ತೋರಿಸಿ ನೀವು ಬಿಸ್ನೆಸ್ ಆಗಿಲ್ಲ ಅಂದರೆ ರಶ್ ಪಿಂಟ್ ನೀವು ನೋಡಿ, ರಶ್ ಪಿಂಟ್ ನಿಮ್ಗೆ ಇಷ್ಟ ಆಯಿತಾ, ಫುಲ್ ಪಿಕ್ಚರ್ ನಾನು ಸಾಲ ಕೊಡಿ, ಪಿಕ್ಚರ್ ಸೇಲ್ ಮಾಡ್ಬಿಟ್ಟು ನಿಮ್ಗೆ ದುಡ್ಡು ವಾಪಸ್ ಕೊಡ್ತೀನಿ ಅದು. ಹಂಗೆ एकदम ಹಿಂಗೆ ಮಾತಾಡ್ತಾ ಇದ್ದೀನಿ. ಅವ್ರು ನಾನು ಮಾತು ಕೇಳಿ ಶಾಕ್ ಆಗ್ಬಿಟ್ರು ಅವರು. ಬಾ ಹಂಗೆ ತಲಾಡ್ದು, ಬಾ 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 ಫೋನ್ ತೊಗೊಂಡ್ರು. ವಿಶ್ವನಾಥ್ ಅಂತ ಮ್ಯಾನೇಜರ್. ವಿಶ್ವನಾಥ್, ಒನ್ ಜೆಂಟ್ಲ್ಮ್ಯಾನ್ ಕೇಮ್ ಟು ಮೀ, ವಾಟ್ ಇಸ್ ಯರ್ ನೇಮ್, ಜನಾರ್ದನ್, ಪ್ಲೀಸ್ ಕೋಆಪ್ರೇಟ್ ವಿತ್ ಹಿಮ್ ಅಂದ್ಬಿಟ್ರು. ಒಂದೇ ಮಾತು ಅಷ್ಟೇ ಬಂದ್ಬಿಟ್ರು. ಗೋ ಎಂಜಾಯ್ ಅಂದರು, ಕೈಂಗೆ ಅಂದರು, ಥಮ್ಸಪ್ ಅಂದರು. ನೆಟ್ಟ ಬಂದುಬಿಟ್ಟೆ. 10,000 ಅಡಿ ಕನ್ಫರ್ಮ್ ಆಯಿತು. ಇಮ್ಮಿಡಿಯೇಟ್ ಕಾರ್ ತೊಗೊಂಡು ಹೋಗೇ ಬಿಟ್ಟೆ ಅಲ್ಲಿಗೆ. ಫಸ್ಟ್ ಎತ್ಕೊಂಡ್ಬಂದ್ಬಿಡೋರು.